ನಮ್ಮವರು ನಮ್ಮ ಟೂರು ಬನ್ನಿ ಬನ್ನಿ ಜೊತೆ. ಈ ಬಸ್ ನೋಡಿದ್ರೇ ನಿಮಗೆ ಗೊತ್ತಾಗುತ್ತೆ ನಾವು ಎಲ್ಲಿಗೆ ಹೋಗ್ತಿದ್ದೀವಿ ಅಂತ. ಹಾಂ, ಶೃಂಗೇರಿಗೆ. ನಾವು ಬಸ್ಸಿಂದ ಇಳಿದ ತಕ್ಷಣ ನಮ್ಮನ್ನು ವೆಲ್ಕಮ್ ಮಾಡಿದ್ದು ಹಿಮ. ಅದು ಎಷ್ಟು ಚೆನ್ನಾಗಿತ್ತು ಗೊತ್ತಾ. ಈ ಹಿಮ ನೋಡಿದ್ರೆ ನಿಮಗೆ ಗೊತ್ತಾಗುತ್ತೆ. ನಾವು ರೂಮ್ಗೆ ಹೋಗಿ ಫ್ರೆಶ್ ಅಪ್ ಆಗಿ ಬಂದು ತಾಯಿ ಆಶೀರ್ವಾದ ಪಡೆಯೋಕ್ಕೆ ಬಂದಿದ್ದೀವಿ. ನಮಗೆ ಎದುರುಗಡೆ ಸಿಗೋದೆ ಈ ರಾಜಗೋಪುರ. ಈ ರಾಜಗೋಪುರ ಎಷ್ಟು ಎತ್ತರ ಇದೆ ಅಂದರೆ ನಾವು ತಲೆ ಎತ್ತಿ ನೋಡಬೇಕು, ಅಷ್ಟು ಎತ್ತರ ಇದೆ. ಇಲ್ಲೇನೋ ಕೆಲಸ ನಡೀತಿದೆ ಅನಿಸುತ್ತೆ, ಅದಕ್ಕೆ ಇಲ್ಲಿಂದ ನೋ ಎಂಟ್ರಿ. ಆಹಾ, ಎಷ್ಟು ಎತ್ತರ ಇದೆ ಅಲ್ವಾ, ತಲೆ ಎತ್ತಿ ನೋಡಬೇಕು. ಇಷ್ಟು ಅದ್ಭುತವಾದ ರಾಜಗೋಪುರ ಕಟ್ಟಿರೋರಿಗೆ ನಾವು ಕೈ ಜೋಡಿಸಿ ತಲೆ ಬಗ್ಸಿ ನಮಸ್ಕಾರ ಮಾಡಬೇಕು. ನನ್ನ ಕಡೆಯಿಂದ ಅವರಿಗೆ ದೊಡ್ಡ ಸಲಾಮ್. ಸಾರಿ, ಈ ಶೃಂಗೇರಿ ದೇವಸ್ಥಾನದಲ್ಲಿ ನಾವು ವಿಡಿಯೋ ಆಗಲಿ ಕ್ಯಾಮ್ರಾ ಆಗಲಿ ಫೋಟೋ ಆಗಲಿ ತೆಗಿಯೋಂಗಿಲ್ಲ. ಅದಕ್ಕೆ ನಾನು ಹೊರಗಡೆಯಿಂದ ಏನು ತೋರಿಸ್ಬೋದೋ ಅಷ್ಟನ್ನು ತೋರಿಸ್ತೀನಿ. ಶೃಂಗೇರಿ ಶಾರದಾ ಮಾತೆ ತನ್ನ ಭಕ್ತರು ಎಲ್ಲೇ ಇರಲಿ, ಹೇಗೆ ಇರಲಿ, ಏನೇ ಮಾಡ್ತಿರಲಿ, ಕೈ ಬೀಸಿ ಕರೆದು ವಿದ್ಯೆ ಸದ್ಬುದ್ಧಿ ಕೊಟ್ಟು ಆಶೀರ್ವಾದ ಮಾಡ್ತಾರೆ. ಇವತ್ತು ಆ ತಾಯಿ ನಮಗೆ ಆಶೀರ್ವಾದ ಮಾಡಿದ್ದಾರೆ. ತುಂಗಭದ್ರಾ ನದಿ ತೀರದಲ್ಲಿ ಪ್ರಶಾಂತವಾಗಿ ನೆಲೆಸಿರೋ ತಾಯಿ ಹತ್ರ, ತಾಯಿ ನೀವು ಯಾವಾಗಲೂ ನನ್ನ ಜೊತೆಯಲ್ಲಿರಿ ಅಂತ ಪ್ರಾರ್ಥನೆ ಮಾಡ್ಕೊಳ್ತಾ ಇದ್ದೀನಿ. ಸರಸ್ವತಿ ನಮೋಸ್ತುಭ್ಯಂ ವರದೆ ಕಾಮರೂಪಿಣಿ ವಿದ್ಯಾರಂಭಂ ಕರಿಷ್ಯಾಮಿ ಸಿದ್ಧಿರ್ಭವತು ಮೇ ಸದಾ ಸಿದ್ಧಿರ್ಭವತು ಮೇ ಸದಾ. ತಾಯಿಯ ಆಶೀರ್ವಾದ ಸದಾ ಸಜ್ಜನರ ಮೇಲಿರಲಿ. ಇದು ವಿದ್ಯಾಶಂಕರ ದೇವಾಲಯ. ಇದು ಸುಂದರವಾಗಿ ನೋಡಲಿಕ್ಕೆ ರಥದ ಥರ ಕಾಣಿಸುತ್ತೆ. ಹೊರಗಡೆ ಎಷ್ಟು ಸುಂದರವಾಗಿದೆಯೋ ಒಳಗಡೆನೂ ಕೂಡ ಅಷ್ಟೇ ಸುಂದರವಾಗಿ ಕೆತ್ತನೆ ಮಾಡಿದ್ದಾರೆ. ಈ ದೇವಸ್ಥಾನದ ವಿಶೇಷ ಏನಂದರೆ 12 ರಾಶಿಗಳಿಗೆ 12 ರಾಶಿ ಕಂಬಗಳನ್ನು ಕಟ್ಟಿಸಿದ್ದಾರೆ. ಸೂರ್ಯ ಯಾವ ರಾಶಿ ಮೇಲೆ ಇರ್ತಾರೋ ಆ ರಾಶಿ ಕಂಬದ ಮೇಲೆ ಸೂರ್ಯನ ಪ್ರಥಮ ಕಿರಣ ಬೀಳುತ್ತೆ. ಇದು ನಮ್ಮ ಹೆಮ್ಮೆಯ ಅದ್ಭುತ ಕಲೆ. ಈ ದೇವಸ್ಥಾನಗಳ ಹಿಂದೆ ಸುಮಾರು ಪುಟ್ಟ ದೇವಸ್ಥಾನಗಳಿದೆ. ಇದು ಅಕ್ಷರಾಭ್ಯಾಸ ಮಾಡಿಸೋ ಸ್ಥಳ. ಎಲ್ಲರೂ ತಮ್ಮ ಮಕ್ಕಳನ್ನ ಅಕ್ಷರಾಭ್ಯಾಸ ಮಾಡ್ಸೋಕ್ಕೆ ಕರ್ಕೊಂಡು ಹೋಗ್ತಿದ್ದಾರೆ ನೋಡಿ. ನಮ್ಮ ಅಪ್ಪ ಅಮ್ಮ ಕೂಡ ನನಗಿಲ್ಲ ಅಕ್ಷರಾಭ್ಯಾಸ ಮಾಡಿಸಿದ್ರು. ತುಂಗಾ ನದಿಯಲ್ಲಿ ಸಾವಿರಾರು ಮೀನಿದೆ. ಭಕ್ತರು ಅದಕ್ಕೆ ಕಡಲೆಪುರಿ ರಸ್ಕು ತಂದು ಹಾಕ್ತಾರೆ. ಈ ಮೀನನ್ನು ಯಾರೂ ಹಿಡಿಯಲ್ಲ. ಒಂದು ರಸ್ಕ್ ಹಾಕಿದ್ರೆ ಎಲ್ಲ ಬಂದು ಒಟ್ಟಿಗೆ ತಿನ್ನುತ್ತೆ, ಗಬಕ್ ಗಬಕ್ ಅಂತ. ಅಲ್ಲಿ ನೋಡ್ತಿದ್ದೀರಾ ಅಲ್ವಾ. ಶಂಕರಾಚಾರ್ಯರು ಒಂದು ಮೀನಿಗೆ ಮೂಗುತ್ತಿ ಹಾಕಿದ್ರಂತೆ. ಆ ಮೀನನ್ನು ನೋಡಿದ್ರೆ ಒಳ್ಳೇದಾಗುತ್ತೆ ಅಂತ ಹೇಳ್ತಾರೆ. ಇಷ್ಟು ದಪ್ಪದಿಂದ ಹಿಡಿದು ಇಷ್ಟು ದಪ್ಪ ತನಕ ಇದೆ. ಅಲ್ಲಿ ಎಷ್ಟು ದೊಡ್ಡ ಮೀನಿದೆ. ವಿಂಧ್ಯ ಪರ್ವತದಿಂದ ಶಂಕರಾಚಾರ್ಯರು ಬರಬೇಕಾದ್ರೆ ಒಂದು ಹಾವು ಕಪ್ಪೆ ಮರಿ ಹಾಕಬೇಕಾದ್ರೆ ಅದಕ್ಕೆ ಬಿಸಿಲಿಂದ ನೆರಳು ಕೊಡ್ತಿರುತ್ತೆ. ಇದನ್ನು ನೋಡಿ ಶಂಕರಾಚಾರ್ಯರು ಏನೋ ಶಕ್ತಿ ಇದೆ ಅಂತ ಅಂದ್ಕೊಂಡ್ರು. ಈ ಘಟನೆಯಿಂದ ಶಂಕರಾಚಾರ್ಯರು ಶಾರದಾ ಪೀಠವನ್ನು ಸ್ಥಾಪಿಸಿದ್ರು. ಶಂಕರಾಚಾರ್ಯರು 4 ದಿಕ್ಕಿನಲ್ಲಿ 4 ಪೀಠಗಳನ್ನು ಸ್ಥಾಪನೆ ಮಾಡಿದ್ದಾರೆ. ಅದರಲ್ಲಿ ಶೃಂಗೇರಿ ಶಾರದಾಂಬೆಯ ಪೀಠ ಮೊದಲನೆಯದ್ದು. ಎಲ್ಲರೂ ಬಂದು ಶೃಂಗೇರಿ ತಾಯಿ ಆಶೀರ್ವಾದ ಪಡೀರಿ. ಪುಟ್ಟ ಹುಡುಗಿ ಚಿಕ್ಕದಾಗಿ ಶೃಂಗೇರಿ ಬಗ್ಗೆ ಹೇಳಿದ್ದೀನಿ. ನನ್ನ ವಿಡಿಯೋ ನಿಮಗೆ ಇಷ್ಟ ಆದರೆ ಅದನ್ನು ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಅದು ನನಗೆ ಎಂಕರೇಜ್ ಮಾಡಿ. ಧನ್ಯವಾದಗಳು.